ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂತ ಹೇಳಿದ್ರೆ, ಸ್ಪೋಕನ್ ಇಂಗ್ಲೀಷಲ್ಲಿ ನಾವು ಸಾಮಾನ್ಯವಾಗಿ ಮಾಡುವಂತಹ ತಪ್ಪುಗಳು. ಅದು ನಮಗೆ ಗೊತ್ತಿರೋದಿಲ್ಲ, ಅದು ತಪ್ಪು ಅಂತ ನಮಗೆ ಗೊತ್ತಿರೋದಿಲ್ಲ. ಜನರಲ್ ಆಗಿ ತುಂಬ ಮಿಸ್ಟೇಕ್ಸ್ ಮಾಡುವಂಥವ್ರು ಸಾಮಾನ್ಯವಾಗಿ ನಾವು ಫೋಕಸ್ ಮಾಡಬೇಕಾಗಿರೋ ಕೆಲವೊಂದು ಏರಿಯಾಸ್ ಇದ್ದಾವೆ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸಲ್ಲಿ, ಆಮೇಲೆ ಪ್ರಪೋಸಿಷನ್ಸಲ್ಲಿ ಅಥವಾ ಬಿ ವರ್ಬ್ಸಲ್ಲಿ ಇದೆಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ಸ್ ಮಾಡ್ತೀವಿ. ಮಿಸ್ಟೇಕ್ಸ್ ಮಾಡಬೇಕು. ಮಿಸ್ಟೇಕ್ಸ್ ಮಾಡೋದ್ರಿಂದನೇ ಅದನ್ನು ತಿದ್ದುಕೊಂಡು ನಾವು ಸರಿಯಾಗಿ ಇಂಗ್ಲೀಷನ್ನು ಕಲಿಯೋದು. ಓಕೆ, ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ನಾವೇನು ಕಲಿತೀವಿ ಅಂತ ಹೇಳಿದ್ರೆ, ಕಾಮನ್ ಆಗಿ ನಾವು ಮಾಡೋ ಮಿಸ್ಟೇಕ್ಸ್ ಒಂದು 20-25 ಸೆಂಟೆನ್ಸಲ್ಲಿ ನಾವು ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಅನ್ನೋದನ್ನು ಇವತ್ತು ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದ್ರೆ ಸಾಕು, ಇಂಗ್ಲೀಷ್ ವೀಡಿಯೋಸ್ ನಿಮಗೆ ರೆಡಿಯಾಗಿರುತ್ತೆ. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಹಾಗೆ ಬಿಕಾಸ್ ತುಂಬ ವಿಷಯಗಳಿದ್ದಾವೆ ಇದರಲ್ಲಿ ಕಲಿಯೋಕ್ಕೆ. ತುಂಬ ಮಿಸ್ಟೇಕ್ಸ್ ಯಾವ ಥರ ಅವಾಯ್ಡ್ ಮಾಡ್ಬೋದು ಅಂತ ನೀವು ನೋಡ್ಬೋದು. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಆ್ಯಸ್ ಯೂಶುವಲ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಡು ಲೆಟ್ಸ್ ಡೈವ್ ಇನ್ ಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರವಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ಟಾಪಿಕ್ ಏನಂತ ಹೇಳಿದ್ರೆ, ಕಾಮನ್ ಸ್ಪೋಕನ್ ಇಂಗ್ಲಿಷ್ ಮಿಸ್ಟೇಕ್ಸ್ ಪಾರ್ಟ್ 2. ಪಾರ್ಟ್ 1 ಆಲ್ರೆಡಿ ನಾನು ಮಾಡಿದ್ದೀನಿ, ಅದರ ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಪಾರ್ಟ್ 1ನಿಂದ ನೀವು ನೋಡೋದು, ತುಂಬ ಪಾರ್ಟ್ ಮಾಡ್ತೀನಿ ನಾನು. ಸುಮಾರು 25 ಪಾರ್ಟ್ಸ್ ಇದೆ ಇದರಲ್ಲಿ, ಕಾಮನ್ ಮಿಸ್ಟೇಕ್ಸನ್ನು ನಾವು ಐಡೆಂಟಿಫೈ ಮಾಡೋಕ್ಕೆ. ಓಕೆ, ಸೊ ಫಸ್ಟ್ ಇದರಲ್ಲಿ ನಿಮಗೆ ನೀವು ಮಾಡಬೇಕಾಗಿರೋದು ಏನೀಗ, ಇಲ್ಲಿ ಬೋರ್ಡ್ ನೋಡಬೇಕಾದ್ರೆ ನೀವು ಮಾಡಬೇಕಾಗಿರೋದು ಏನು ಅಂದರೆ, ಇನ್ಕರೆಕ್ಟ್, ಕರೆಕ್ಟ್ ಅಂತಿದೆ. ಕರೆಕ್ಟ್ ಇರೋದನ್ನು ಫಸ್ಟ್ ನೋಡಬೇಡಿ, ಇನ್ಕರೆಕ್ಟ್ ನೋಡಿ. ಇನ್ಕರೆಕ್ಟ್ ಅಂದರೆ ಮಿಸ್ಟೇಕ್ ಅದು. ಸೊ ಆ ಸೆಂಟೆನ್ಸಲ್ಲಿ ಮಿಸ್ಟೇಕ್ ಇರುತ್ತೆ. ಇದನ್ನು ನೀವು ಕೆಳಗಡೆ ಸೆಂಟೆನ್ಸ್ ನೋಡ್ದೇನೆ ನೀವು ಆ ಮಿಸ್ಟೇಕನ್ನು ಐಡೆಂಟಿಫೈ ಮಾಡೋಕ್ಕಾಗುತ್ತಾ ಅಂತ ನೋಡಿ. ಇದು ನೀವು ಮಾಡಬೇಕಾಗಿರೋ ಕೆಲಸ. ನೀವು ಒಂದೇ ಸಲ ಕರೆಕ್ಟ್ ಸೆಂಟೆನ್ಸ್ ನೋಡಿಬಿಟ್ರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಓಕೆ, ಸೊ ಫಸ್ಟ್ ನಾನು ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಓಕೆ, ಸೊ ಇದರಲ್ಲಿ ಇನ್ಕರೆಕ್ಟ್ ಯಾವುದು? ಫಸ್ಟ್ ನಾನು ತೋರಿಸೋದು ಇನ್ಕರೆಕ್ಟ್ ಆಗಿರುತ್ತೆ. ಮಿಸ್ಟೇಕ್ ಅಂದರೆ ತಪ್ಪಿರುತ್ತೆ ಆ ಸೆಂಟೆನ್ಸು. ಆ ಸೆಂಟೆನ್ಸಲ್ಲಿ ಏನು ಮಿಸ್ಟೇಕ್ ಇದೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಿ ಆಮೇಲೆ ಕೆಳಗಡೆದು ನೀವು ನೋಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದರೆ ಜಸ್ಟ್ ಸುಮ್ಮನೆ ಇದು ರೀಡಿಂಗ್ ಆಗುತ್ತೆ ಅಷ್ಟೇ. ಇಟ್ಸ್ ನಾಟ್ ಸ್ಟಡಿಂಗ್, ರೀಡಿಂಗ್ ಆಗಿಬಿಡುತ್ತೆ. ಓಕೆ, ಸೊ ಫಸ್ಟ್ ನೋಡಿ, ಶಿ ಡೂ ನಾಟ್ ಲೈಕ್ ಆ್ಯಪಲ್ಸ್. ಶಿ ಡೂ ನಾಟ್ ಲೈಕ್ ಆ್ಯಪಲ್ಸ್. ರೈಟ್, ಇದರಲ್ಲಿ ಏನು ಮಿಸ್ಟೇಕ್ ಇದೆ? ಶಿ ಡೂ ನಾಟ್. ಸೊ ಸಬ್ಜೆಕ್ಟ್ ಶಿ ಅಂತಿದೆಯಾ, ಇಲ್ಲಿ ಡೂ ನಾಟ್ ಅಂತಿದೆಯಲ್ವಾ? ಓಕೆ, ಹಾಂ, ಶಿ ಡೂ ನಾಟ್ ಲೈಕ್ ಮಿಸ್ಟೇಕ್ಸ್ ಅಂತಿದೆ ಇದರಲ್ಲಿ. ಅಲ್ಲ, ಸಾರಿ, ಶಿ ಡೂ ನಾಟ್ ಲೈಕ್ ಆ್ಯಪಲ್ಸ್ ಅಂತಿದೆ. ಇದರಲ್ಲಿ ಮಿಸ್ಟೇಕ್ ಏನು ತಪ್ಪಿದೆ? ಲೈಕ್ ಇದೆಯಾ, ಆ್ಯಪಲ್ಸ್ ತಪ್ಪ, ಡೂ ತಪ್ಪ, ನಾಟ್ ತಪ್ಪ? ಇದರಲ್ಲಿ ಅದು ಶಿ ಅನ್ನೋದು ತಪ್ಪಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ? ರೈಟ್, ಆಮೇಲೆ ನೀವು ಇದನ್ನು ಆನ್ಸರ್ ನೋಡಬೇಕು. ಓಕೆ, ಸೊ ಶಿ ಡೂ ನಾಟ್ ಅಂತಿದೆಯಲ್ವಾ? ಶಿ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ನಾವು ಶಿ, ಅವಳು ಅಥವಾ ಅವನು, ಹಿ, ಶಿ, ಇಟ್ ಅಂತ ಬಂದಾಗ ನಾವು ಡೂ ಅಂತ ಬಳಸೋದಿಲ್ಲ, ಡಸ್ ಅಂತ ಬಳಸ್ತೀವಿ. ಓಕೆ, ಶಿ ಡಸ್ ನಾಟ್ ಆರ್ ಶಿ ಡಸಂಟ್. ಶಿ ಡಸ್ ನಾಟ್ ಆರ್ ಶಿ ಡಸಂಟ್ ಅಂತ ಹೇಳ್ತೀವಿ. ಓಕೆ, ನಾವು ಶಿ ಡಸ್ ನಾಟ್ ಲೈಕ್ ಆ್ಯಪಲ್ಸ್. ಶಿ ಡಸ್ ನಾಟ್ ಲೈಕ್ ಆ್ಯಪಲ್ಸ್. ಅಥವಾ ಇಲ್ಲಿ ನೀವು ಡೂ ನಾಟ್ ತೆಗೆದುಬಿಟ್ಟು ಇಲ್ಲಿ ಲೈಕ್ಸ್ ಅಂತ ಹಾಕ್ಬೋದು. ಅವಾಗ ಅದೇನಾಗುತ್ತೆ, ಶಿ ಲೈಕ್ಸ್ ಆ್ಯಪಲ್ಸ್, ಶಿ ಡಸ್ ನಾಟ್ ಆರ್ ಶಿ ಡಸಂಟ್ ಲೈಕ್ ಆ್ಯಪಲ್ಸ್. ಓಕೆ, ನಾವು ನೆಕ್ಸ್ಟ್ ಈ ಸೆಂಟೆನ್ಸ್ ನೋಡಿ. ಇದರಲ್ಲಿ ಏನಿದೆ, ಮೈ ನೇಬರ್ಸ್ ಈಸ್ ವೆರಿ ಫ್ರೆಂಡ್ಲಿ. ಮೈ ನೇಬರ್ಸ್ ಈಸ್ ವೆರಿ ಫ್ರೆಂಡ್ಲಿ. ನನ್ನ ನೇಬರ್ಸ್ ಅಂದರೆ ನಮ್ಮ ಪಕ್ಕದ ಮನೆಯವರು, ಅಕ್ಕಪಕ್ಕದವರು ತುಂಬ ಫ್ರೆಂಡ್ಲಿಯಾಗಿದ್ದಾರೆ.
ಸೊ ಇದಾರೆ ಅಂತ ಹೇಳ್ತೀವಿ ಅಲ್ವಾ. ಇದಾರೆ ಅನ್ಲಿಕ್ಕೆ ನಾವು ಏನು ಹೇಳ್ತೀವಿ, ಮೈ ನೇಬರ್ಸ್ ಈಸ್, ಇದು ರಾಂಗ್, ಇಲ್ಲಿ ಈಸ್ ಬಳಸೋ ಹಾಗಿಲ್ಲ. ಮೈ ನೇಬರ್ಸ್ ಆರ್, ಮೈ ನೇಬರ್ಸ್ ಆರ್, ಯಾಕೆಂದರೆ ನೇಬರ್ಸ್ ಅನ್ನೋದು ಪ್ಲೂರಲ್, ಒಬ್ರಿಗಿಂತ ಜಾಸ್ತಿ ಇರೋದು. ಮೈ ನೇಬರ್, ಇಲ್ಲಿ ಎಸ್ ಇಲ್ಲ ಅಂದರೆ ಇಲ್ಲಿ ಈಸ್ ಕರೆಕ್ಟ್ ಆಗುತ್ತೆ. ಇಲ್ಲಿ ಎಸ್ ಇಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಇದು ಈಸ್ ಕರೆಕ್ಟ್ ಆಗುತ್ತೆ. ಮೈ ನೇಬರ್ ಈಸ್ ವೆರಿ ಫ್ರೆಂಡ್ಲಿ. ನಮ್ಮ ಪಕ್ಕದ ಮನೆಯವ ಅಥವಾ ನನ್ನ ಪಕ್ಕದ ಮನೆ ಯಾಕೆ ಒಬ್ಬರಿದ್ದರೆ ಅವ್ರು ತುಂಬ ಫ್ರೆಂಡ್ಲಿ, ಅಥವಾ ಆತ ತುಂಬ ಫ್ರೆಂಡ್ಲಿ, ಆಕೆ ತುಂಬ ಫ್ರೆಂಡ್ಲಿ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿ ಎಸ್ ಇರೋದ್ರಿಂದ ನಾವು ಇಲ್ಲಿ ಈಸ್ ಸರಿಯಾಗೋದಿಲ್ಲ, ಆರ್ ಹಾಕಬೇಕು. ಮೈ ನೇಬರ್ಸ್ ಆರ್ ವೆರಿ ಫ್ರೆಂಡ್ಲಿ. ಓಕೆ, ನೆಕ್ಸ್ಟ್ ನೋಡಿ, ಹಿ ಹ್ಯಾವ್ ಅ ನ್ಯೂ ಕಾರ್. ಹಿ ಹ್ಯಾವ್ ಅ ನ್ಯೂ ಕಾರ್, ಇದರಲ್ಲಿ ಏನು ಸಮಸ್ಯೆ ಇದೆ? ಹಿ ಹ್ಯಾವ್ ಅ ನ್ಯೂ ಕಾರ್, ಕೆಳಗಡೆದು ಕರೆಕ್ಟ್ ಸೆಂಟೆನ್ಸ್ ನೋಡಬೇಡಿ. ಓಕೆ, ಸೊ ಇದರಲ್ಲಿ ಏನು ಅಂದರೆ ಹಿ ಹ್ಯಾವ್ ಅಂತ ಇರೋದು, ಹಿ ಹ್ಯಾವ್ ಅಂತ ಬರೋದಿಲ್ಲ ಯಾವಾಗಲೂ, ಹಿ ಹ್ಯಾಸ್. ಸೊ ಇದು ಹ್ಯಾವ್ ತಪ್ಪು, ನಾವು ಏನು ಯೂಸ್ ಮಾಡಬೇಕು? ಹ್ಯಾಸ್. ಹಿ ಹ್ಯಾಸ್ ಅ ನ್ಯೂ ಕಾರ್. ನಾವು ಹಿ, ಇಲ್ಲಿ ಶಿ ಅಥವಾ ಇಟ್ ಅಥವಾ ಯಾವುದೇ ಹೆಸರು, ಯಾವುದಾದ್ರೂ ನೌನ್, ಸಿಂಗ್ಯುಲರ್ ನೌನ್ ಇದ್ದಾಗ ಹಿ, ಶಿ, ಇಟ್ ಅಥವಾ ಸಿಂಗ್ಯುಲರ್ ನೇಮ್, ಈಗ ಅರುಣ್, ವರುಣ್, ಕಿರಣ್ ಅಥವಾ ಪುಷ್ಪ ಅಂತ ಹೆಸರಿದ್ದರೆ ಅಲ್ಲಿ ನಾವು ಹ್ಯಾಸ್ ಅಂತಲೇ ಯೂಸ್ ಮಾಡಬೇಕು, ಹ್ಯಾವ್ ಅಂತ ಯೂಸ್ ಮಾಡಬಾರ್ದು. ಓಕೆ, ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್. ಓಕೆ, ರೈಟ್. ನೆಕ್ಸ್ಟ್ ಯಾವುದು? ಹಿ ಹ್ಯಾಸ್ ಎ ನ್ಯೂ ಕಾರ್ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ? ಎವ್ರಿ ಒನ್ ಆರ್ ಹಿಯರ್. ಎವ್ರಿ ಒನ್ ಆರ್ ಹಿಯರ್. ಸೊ ಇಲ್ಲಿ ನೋಡಿ, ಎವ್ರಿ ಒನ್ ಅಂತ ಹೇಳಿದ್ರೆ, ಎವ್ರಿ ಒನ್ ಅಂದ್ರೆ ತುಂಬ ಜನ ಅಂತ ನೀವು ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ನಿಮಗೆ ಅದು ಸರಿ ಅನಿಸ್ಬೋದು. ಎವ್ರಿ ಒನ್ ಆರ್ ಹಿಯರ್, ಎವ್ರಿ ಒನ್, ಎವ್ರಿ ಅಂತ ಬಂದಾಗಲೇ ಪ್ರತಿಯೊಂದು ಅಂತ ಬರುತ್ತೆ. ಎವ್ರಿ ಒನ್ ಅಂದರೆ ಪ್ರತಿಯೊಬ್ಬರು. ಸೊ ಎವ್ರಿ ಒನ್ ಅಂತ ಇರೋದ್ರಿಂದ ಇಲ್ಲಿ ಈಸ್ ಬಳಸಬೇಕು. ಎವ್ರಿಬಡಿ ಈಸ್ ಹಿಯರ್ ಆರ್ ಎವ್ರಿ ಒನ್ ಈಸ್ ಹಿಯರ್, ಪ್ರತಿಯೊಬ್ಬರು ಇಲ್ಲಿ ಇದ್ದಾರೆ. ಎವ್ರಿ ಒನ್ ಈಸ್ ಹಿಯರ್. ಓಕೆ, ಆರಲ್ಲ. ನಾವು ದ ಲಿಸ್ಟ್ ಆಫ್ ಐಟಮ್ಸ್ ಆರ್ ಆನ್ ದ ಡೆಸ್ಕ್. ದ ಲಿಸ್ಟ್ ಆಫ್ ಐಟಮ್ಸ್ ಆರ್ ಆನ್ ದ ಡೆಸ್ಕ್ ಅಂದರೆ ಡೆಸ್ಕ್ ಮೇಲೆ ಐಟಮ್ಸ್ನ ಲಿಸ್ಟ್ ಇದೆ. ಓಕೆ, ಸೊ ಇಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ದೀವಿ? ದ ಲಿಸ್ಟ್ ಆಫ್ ಐಟಮ್ಸ್ ಆರ್ ಆನ್ ದ ಟೇಬಲ್. ಇಲ್ಲಿ ಆರ್ ಹಾಕಬೇಕಾ? ಆರ್ ಸರಿ ಇದೆಯಾ? ರಾಂಗ್. ಯಾಕೆಂದರೆ ಲಿಸ್ಟ್ ಅನ್ನೋದು ಒಂದು, ಲಿಸ್ಟ್ ಒಂದು. ಲಿಸ್ಟ್ಸ್ ಎಸ್ ಇದ್ದರೆ ಓಕೆ, ಅದು ಆರ್ ಸರಿ ಇದೆ. ಬಟ್ ದ ಲಿಸ್ಟ್ ಆಫ್, ದ ಲಿಸ್ಟ್ ಇಸ್ ಸಿಂಗ್ಯುಲರ್. ದ ಲಿಸ್ಟ್ ಆಫ್ ಐಟಮ್ಸ್, ಐಟಮ್ಸ್ ಅಲ್ಲ, ಐಟಮ್ಸ್ ಅನ್ನೋದಲ್ಲ ನೋಡಬೇಕಾಗಿರೋದು, ಲಿಸ್ಟ್. ದ ಲಿಸ್ಟ್ ಆಫ್ ಐಟಮ್ಸ್ ಈಸ್ ಆನ್ ದ ಡೆಸ್ಕ್. ಓಕೆ, ಗಾಟ್ ಇಟ್? ರೈಟ್. ನೆಕ್ಸ್ಟ್, ಯು ವಾಸ್ ಲೇಟ್ ಯೆಸ್ಟರ್ಡೇ. ಇದು ಕಾಮನ್ ಮಿಸ್ಟೇಕ್ ಮಾಡ್ತಾರೆ ಎಲ್ಲರೂ. ಯು ವಾಸ್ ಲೇಟ್ ಯೆಸ್ಟರ್ಡೇ, ನೀನು ನೆನ್ನೆ ಲೇಟ್ ಆಗಿದ್ದೆ. ಸೊ ಯು ಬಂದಾಗ ನಾವು ವಾಸ್ ಖಂಡಿತ ಬಳಸೋದಿಲ್ಲ, ಎಲ್ಲೂ ಯು ವರ್ ಅಂತಲೇ ಬಳಸ್ತೀವಿ. ಈವನ್ ದೋ ಯು ಇಸ್ ಅ ಸಿಂಗ್ಯುಲರ್, ಯು ಸಿಂಗ್ಯುಲರ್ ಆಗಿದ್ರು, ಪ್ಲೂರಲ್ ಆಗಿದ್ರು, ನಾವು ವರ್ ಅಂತಲೇ ಬಳಸೋದು. ಯು ವರ್ ಲೇಟ್ ಟುಡೇ. ಯು ಅನ್ನೋದು ಒಬ್ಬರಾಗಿರ್ಬೋದು, ಒಬ್ರಿಗಿಂತ ಜಾಸ್ತಿ ಇರ್ಬೋದು. ಸೊ ಯು ವರ್ ಲೇಟ್ ಯೆಸ್ಟರ್ಡೇ ಆರ್ ಟುಡೇ. ಓಕೆ, ನಾವು ನೆಕ್ಸ್ಟ್ ನೋಡಿ, ಓಕೆ ರೈಟ್. ಸೊ ನೆಕ್ಸ್ಟ್ ನೋಡಿ, ಇನ್ಕರೆಕ್ಟ್ ಯಾವುದು? ಇಟ್ ಡೋಂಟ್ ಮ್ಯಾಟರ್. ಇಟ್ ಡೋಂಟ್ ಮ್ಯಾಟರ್. ಇಟ್ ಡೋಂಟ್ ಮ್ಯಾಟರ್. ಇಟ್ ಡೋಂಟ್ ಮ್ಯಾಟರ್ ಅಂತ ನಾವು ಹೇಳಿದಾಗ ಅಲ್ಲೇ ಒಂಥರ ತಪ್ಪು ಅನ್ಸುತ್ತೆ. ನಾನು ಆಗಲೇ ಹೇಳಿದೆ, ಹಿ, ಶಿ, ಇಟ್ ಬಂದಾಗ ನಾವು ಡೋಂಟ್ ಯೂಸ್ ಮಾಡಲ್ಲ, ಡಸಂಟ್ ಅಥವಾ ಹ್ಯಾವ್ ಯೂಸ್ ಮಾಡಲ್ಲ, ಹ್ಯಾಸ್ ಯೂಸ್ ಮಾಡ್ತೀವಿ. ಸೊ ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್ ಆರ್ ಇಟ್ ಡಸ್ ಮ್ಯಾಟರ್. ಓಕೆ, ಇಟ್ ಡಸ್ ಮ್ಯಾಟರ್ ಆರ್ ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್ ಅಂದರೆ ಪರವಾಗಿಲ್ಲ, ಅದರಿಂದ ಏನೂ ತೊಂದರೆ ಆಗಲ್ಲ, ಅದೇನು ದೊಡ್ಡ ವಿಷಯ ಅಂತ ಅನ್ಸಲ್ಲ. ರೈಟ್, ಹೌದು ಅದು ವಿಷಯ ಅಂತ ಅನಿಸುತ್ತೆ. ಇಟ್ ಡಸ್ ಮ್ಯಾಟರ್. ಇಟ್ ಡಸ್ ಮ್ಯಾಟರ್, ಅದರಿಂದ ವಿಷಯ ಅಥವಾ ಅದರಿಂದ ಸಮಸ್ಯೆ ಆಗೋ ಚಾನ್ಸಸ್ ಇದೆ. ಇಟ್ ಡಸ್ ಮ್ಯಾಟರ್, ಅದನ್ನು ನಾವು ಲೆಕ್ಕಕ್ಕೆ ತೊಗೋಬೇಕು ಅನ್ನೋ ಮೀನಿಂಗ್ ಬರುತ್ತದೆ. ಇಟ್ ಡಸ್ ಮ್ಯಾಟರ್. ಓಕೆ, ನಾವು ನೆಕ್ಸ್ಟ್ ಇನ್ಕರೆಕ್ಟಲ್ಲಿ ನೋಡಿ, ನೀದರ್ ಆಫ್ ದೆಮ್ ಆರ್ ರೆಡಿ.
ನೀದರ್ ಆಫ್ ದೆಮ್, ಇದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಬರ್ಬೋದು. ಈಗ ನೀದರ್ ಅಥವಾ ನೀದರ್ ಎರಡೂ ಹೇಳ್ಬೋದು. ನೀದರ್ ಆಫ್ ದೆಮ್ ಆರ್ ನೈದರ್ ಆಫ್ ದೆಮ್ ಆರ್ ರೆಡಿ. ಸೊ ಇಲ್ಲಿ ನಿಮಗೆ ಅನಿಸ್ಬೋದು ದೆಮ್ ಇದೆಯಲ್ವಾ, ಪ್ಲೂರಲ್ ಅಲ್ವಾ ಅಂತ. ಸೊ ನೈದರ್ ಆಫ್ ದೆಮ್ ಈಸ್ ರೆಡಿ, ಈಸ್ ಬರಬೇಕು. ಬಿಕಾಸ್ ಇಲ್ಲಿ ದೆಮ್ ಇದ್ರೂ ಅವರಲ್ಲಿ ಯಾರೂ ಸಹ ರೆಡಿ ಇಲ್ಲ, ಅವರಲ್ಲಿ ಯಾರೂ ಸಹ ರೆಡಿ ಆಗಿಲ್ಲ ಅಂತ ಹೇಳ್ಬೋದು. ನೈದರ್ ಆಫ್ ದೆಮ್ ಈಸ್ ರೆಡಿ. ಇಲ್ಲಿ ದೆಮ್ ಇದೆ, ಪ್ಲೂರಲ್ ಇರ್ಬೋದು, ಬಟ್ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತೀವಿ, ಇಬ್ಬರಲ್ಲಿ ಒಬ್ರೂ ರೆಡಿ ಆಗಿಲ್ಲ ಅಂತ ಹೇಳಬೇಕಾದ್ರೆ ನೈದರ್ ಆಫ್ ದೆಮ್ ಈಸ್ ರೆಡಿ. ಆರ್ ಅಲ್ಲ, ನೈದರ್ ಆಫ್ ದೆಮ್ ಆರ್ ರೆಡಿ ಅಲ್ಲ, ನೈದರ್ ಆಫ್ ದೆಮ್ ಈಸ್ ರೆಡಿ. ಓಕೆ, ನೆಕ್ಸ್ಟ್ ನೋಡಿ, ದ ನ್ಯೂಸ್ ಆರ್ ಗುಡ್. ದ ನ್ಯೂಸ್ ಆರ್ ಗುಡ್. ಸೊ ಇಲ್ಲಿ ನ್ಯೂಸ್ ಇದೆ, ಎಸ್ ಇದೆ, ಪ್ಲೂರಲ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ. ದ ನ್ಯೂಸ್ ಆರ್ ಗುಡ್ ಅಲ್ಲ, ದ ನ್ಯೂಸ್ ಈಸ್ ಗುಡ್. ಸೊ ಇಲ್ಲಿ ನ್ಯೂಸ್, ಇಲ್ಲಿ ಎಸ್ ಇದ್ರೂ ಇದರಲ್ಲಿ ದಟ್ ಈಸ್ ಅ ಸಿಂಗ್ಯುಲರ್. ಸುದ್ದಿಗಳು ಅಂತ ನಾವು ಹೇಳಿದ್ರು ವರದಿ ಅಂತಲೂ ಹೇಳ್ಬೋದಲ್ವಾ. ವರದಿ ಏನಿದು ಚೆನ್ನಾಗಿದೆ, ವರದಿಗಳು ಅಂತ ಹೇಳಲ್ಲ. ಸುದ್ದಿಗಳು ಅಂತಿದ್ರು ಬಟ್ ಸುದ್ದಿಗಳು ಅನ್ನೋದು ನಾವು ಸಿಂಗ್ಯುಲರ್ ಆಗಿ ತಗೋಬೇಕು. ಓಕೆ, ಸೊ ದ ನ್ಯೂಸ್ ಅಲ್ಲ, ನ್ಯೂಸ್, ಇಲ್ಲಿ ಝೆಡ್ ಆಗಬೇಕು ಪ್ರೊನೌನ್ಸಿಯೇಷನ್. ನ್ಯೂಸ್ ಅಲ್ಲ. ದ ನ್ಯೂಸ್ ಆರ್ ಗುಡ್, ವಿಚ್ ಇಸ್ ರಾಂಗ್. ದ ನ್ಯೂಸ್ ಈಸ್ ಗುಡ್. ಓಕೆ, ದ ನ್ಯೂಸ್ ಈಸ್ ಗುಡ್. ನೆಕ್ಸ್ಟ್ ನೋಡಿ, there is many people here. There is many people here. ಇಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ, ದೇರ್ ಈಸ್ ಮೆನಿ ಪೀಪಲ್. ಸೊ ಇಲ್ಲಿ ಮೆನಿ ಪೀಪಲ್ ಅಂದಾಗ ತುಂಬ ಜನ ಅಂತ ಆಗುತ್ತೆ. ಓಕೆ, ದೇರ್ ಈಸ್ ಮೆನಿ ಪೀಪಲ್, ತುಂಬ ಜನ ಅಂದಾಗ ಏನಾಗುತ್ತೆ, ಈಸ್ ರಾಂಗ್ ಆಗುತ್ತೆ. ಓಕೆ, ಸೊ ದೇರ್ ಆರ್ ಮೆನಿ ಪೀಪಲ್ ಹಿಯರ್, ಇಲ್ಲಿ ತುಂಬ ಜನ ಇದ್ದಾರೆ. ಓಕೆ, ಸೊ ಇಲ್ಲಿ ನೋಡಿ 10 ಸೆಂಟೆನ್ಸ್ ನೀವು ಮಿಸ್ಟೇಕ್ ಇಲ್ಲದೇ ಒಂದು 10 ನಿಮಿಷದಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ ನಿಮಗೆ. ಈ ಥರ ಸಣ್ಣ ಸಣ್ಣ ಮಿಸ್ಟೇಕ್ಸು ತುಂಬ ಮಾಡ್ತಾರೆ ಎಲ್ಲರೂ. ನೀವು ಮಾಡ್ತೀರಾ, ನೀವು ಕಲಿತಾ ಇರಬೇಕಾದ್ರೆ ಮಾಡ್ತೀರಾ. ಬಟ್ ನೀವೇನು ಮಾಡಬೇಕು ಅಂದರೆ ಅದನ್ನು, ಆ ಮಿಸ್ಟೇಕ್ಸನ್ನು ತಿದ್ದುಕೊಂಡು, ಆ ತಪ್ಪನ್ನು ತಿದ್ದುಕೊಂಡು ನಾವು ಸ್ಪಷ್ಟವಾಗಿ ಸರಿಯಾಗಿ ಮಾತಾಡಲಿಕ್ಕೆ ನಾವು ಕಲಿಬೇಕಾಗುತ್ತೆ. ಓಕೆ, ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ 10 ಮಿಸ್ಟೇಕ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಇದೇ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಅದನ್ನು ನೀವು ನೋಡಿ ಇದರಲ್ಲಿ 100 ಸೆಂಟೆನ್ಸ್ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಪ್ರೆಪೋಸಿಷನ್ ಹೇಳ್ಕೊಡ್ತೀನಿ. 100 ಸೆಂಟೆನ್ಸಸ್, ತುಂಬ ಸೆಂಟೆನ್ಸ್ ಇದೆ, ಒಟ್ಟು ತುಂಬ ಅಂದರೆ 100 ಸೆಂಟೆನ್ಸಸ್ ಇದೆ. ಅದೆಲ್ಲ ಮಿಸ್ಟೇಕ್ಸ್, ಅದರಲ್ಲಿ ಬರುವಂತಹ ಎಲ್ಲ ಮಿಸ್ಟೇಕ್ಸು ನೀವು ಐಡೆಂಟಿಫೈ ಮಾಡಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಹೇಳಕ್ಕೆ ಬಂದರೆ ನಿಮ್ಮ ಇಂಗ್ಲೀಷು ಸೂಪರ್ ಆಗಿರುತ್ತೆ. ನೀವು ಕಾನ್ಫಿಡೆಂಟಾಗಿ ಮಾತಾಡ್ಬೋದು. ಬೇರೆಯವ್ರು ಮಾತಾಡೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ, ನೀವು ಮಾತಾಡೋದು ಬೇರೆಯವ್ರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ ಸಾಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಎಲ್ಲ ವೀಡಿಯೋಸು ನೋಡಿ ನೀವು ಒಂದು 100 ವೀಡಿಯೋಸ್ ಆಗೋಷ್ಟರಲ್ಲಿ ನೀವು ಕರೆಕ್ಟಾಗಿ ನಿಮ್ಮ ಇಂಗ್ಲೀಷು ಒಂದು ಲೆವೆಲಿಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ಯು ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆಗದಿದ್ರು ಒಂದು ಲೈಕನ್ನು ಕೊಡಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವಿನ್ನು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮಲ್ಲಿ ಯಾರಾದರೂ ನಮ್ಮ ಕೋರ್ಸ್, ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ರೀಡಿಂಗ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತಿದ್ದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ವಾಟ್ಸಪ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ನಲ್ಲಿ ನೀವು ಜಸ್ಟ್ ಒಂದು ಮೆಸೇಜ್ ಹಾಕಿರಿ, ಹಾಯ್ ಅಂತ ಮೆಸೇಜ್ ಹಾಕಿರಿ, ನಾವು ನಿಮಗೆ ಕಾಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ಸ್ ಅಗೇನ್, ಬಾಯ್. ದಿಸ್ ಇಸ್ ಅನಿಲ್ ಕುಮಾರ್ signing off. Yeah, by the way, keep watching my videos until my next video uploads. Bye-bye.